ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಬಿ ತಿಮ್ಮಾಪುರ ಅವರ ರಾಜೀನಾಮೆ ಪಡೆದುಕೊಳ್ಳಲೇಬೇಕು ಅಂತ ವಿಪಕ್ಷಗಳು ಸತತವಾಗಿ ಹೋರಾಟ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಸದನದಲ್ಲಿ ಇದೇ ವಿಚಾರಗಳು ಕೂಡ ಪ್ರಸ್ತಾಪ ಆಯಿತು. ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಸಂಕಷ್ಟದಿಂದ ಪಾರಾಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರಂತೆ. ಭ್ರಷ್ಟಾಚಾರದ ಆಡಿಯೋ ಇದೆ ಅಂತ ಬಿಜೆಪಿಗರು ಕೂಡ ಸತತವಾಗಿ ಆರೋಪ ಮಾಡ್ತಿದ್ದಾರೆ. ಅಬಕಾರಿ ಭ್ರಷ್ಟಾಚಾರ ಕೇಸ್ನಿಂದ ಫುಲ್ ಸೇಫ್ ಆಗೋದಕ್ಕೆ ತಿಮ್ಮಾಪುರ ಅವರು ಮುಂದಾಗಿದ್ದು, ಕೇವಲ ಹೆಸರು ಪ್ರಸ್ತಾಪ ಆಗಿದ್ರಿಂದ ರಾಜೀನಾಮೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ತಲೆದಂಡ ಆದರೆ ಮೊದಲು ಅಬಕಾರಿ ಇಲಾಖೆ ಡಿಸಿ ಆಗಬೇಕು, ಅಂದ್ರೆ ಡಿಸಿ ಅವರ ತಲೆದಂಡ ಆಗಬೇಕು. ಬರೀ ಆರೋಪಗಳಿಂದ ಯಾವುದೇ ಪ್ರಯೋಜನ ಇಲ್ಲ. ಸಚಿವರಿಗೆ ದುಡ್ಡು ಸಂದಾಯ ದಾಖಲೆ ಇದ್ರೆ ಮಾತ್ರ ಸಚಿವರಿಗೆ ಸಂಕಷ್ಟ ಎದುರಾಗುತ್ತಂತೆ. ಇದೇ ಕಾರಣಕ್ಕೆ ಲೋಕಾಯುಕ್ತದಿಂದ ತಿಮ್ಮಾಪುರ ಅವರಿಗೆ ಯಾವುದೇ ರೀತಿಯ ನೋಟಿಸ್ ಅನ್ನ ಕೊಡಲಾಗಿಲ್ಲ. ದಾಖಲಾತಿ ಮಾಹಿತಿ ಇದ್ದಲ್ಲಿ ಮಾತ್ರ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆಯಂತೆ. ಹಾಗಾಗಿ ಮೋಸ್ಟ್ಲಿ ಆರ್ಬಿ ತಿಮ್ಮಾಪುರ ಅವರು ಈ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಪಾರಾಗುವ ಸಾಧ್ಯತೆಗಳಿದೆ.